ಗುರು ಶ್ರೇಷ್ಠ ಅಥವಾ ಶಿಷ್ಯ ಶ್ರೇಷ್ಠ ಅಂತಕ್ಕಂಥ ಪಾಲನ್ನ ಕೊಟ್ಟಾಕಾರ ಗುರು ಶಿಷ್ಯನ ಪಾಲದೊಳಗ ನನಗೆ ಇವತ್ತಿನ ದಿವಸ ಯಾವ್ದ ಒಪ್ಪತೈತೆ ಆ ಪಾಲನ ಹಿಡ್ಕೊಂಡಿನಿ ಅಂತಕ್ಕಂಥ ಮಾತನ್ನ ಹೇಳಿದಾಕರ ನಮ್ಮಪ್ಪ ತಮ್ಮೆಲ್ಲರ ಮುಂದೆ ಒಂದು ವಿಷಯನ ಪ್ರತಿಪಾದನೆ ಮಾಡಿದ್ರು. ಹೌದ್ರಿಪ್ಪ. ಏನ್ ವಿಷಯ ಪಾದನೆ ಮಾಡಿದ್ರು ಅಂತ ಕೇಳಿದ್ರ, ಏನ್ರಿ ಸರ? ಪಂಡರಪುರದಲ್ಲಿ ಇದ್ದಿರ್ತಕ್ಕಂಥ ನಾಮದೇವನ ವಿಷಯನ ಪ್ರತಿಪಾದನೆ ಮಾಡಿ ನಾಮ್ಯಾಕ ಕಚ್ಚ ಗುರುಕ ಬಚ್ಚ ಅಂತ ಹೇಳಿ ಹೊಡೆದು ನೋಡಿದ್ರು ಸಿಟ್ಟಿಗೆ ಬಂದದಕ್ಕಾಗಿ ಇದನ್ನು ಗುರುಬೋಧನೆ ಆಗಿಲ್ಲ, ಅದಕ್ಕೆ ಗುರು ದೀಕ್ಷೆ ಆಗಿಲ್ಲ. ಹೌದ್ರಿಪ್ಪ. ಇದು ಅಜ್ಞಾನ ಐತಿ. ಇನ್ನು ಕಾಯಿ ಹಸಿದೈತೆ ತಿಳ್ಕೊಂಡು ಮಸೋಬ ಕಿಶೋರ್ ನನ್ನ ಗುರುವಿನನ್ನಾಗಿ ಮಾಡಿಕೊಂಡು ಪರಮಾತ್ಮ ಒಂದು ದಿವಸ ಅವನು ಭಾವ ನೋಡುವುದಕ್ಕಾಗಿ ನಾಯಿ ರೂಪದಿಂದ ಬಂದ್ರು ಕೂಡ ಮನೆಯೊಳಗೆ ಮಾಡಿರ್ತಕ್ಕಂಥ ಹೋಳಿಗೆ ತಗೊಂಡು ಹೊಂಟ. ಯಾವಾಗ ಗುರು ಪುತ್ರ ಆಗಿದ್ದ ಹೋಳಿಗೆ ಅಷ್ಟೇ ಬೇಡೋ ಪರಮಾತ್ಮ ತುಪ್ಪ ಐತಿ ತಗೋತೆ ತುಪ್ಪಿನ ಮೇಲೆ ತಗೊಂಡು ಬೆನ್ನ ಹತ್ತಿದ. ಹೌದ್ರಿಪ್ಪ. ಅಂತ ವಿಷಯನ ತಮ್ಮೆಲ್ಲರ ಮುಂದೆ ಕೊಟ್ಟಾರ. ಯಪ್ಪ ಬಹಳ ಚಲೋ ವಿಷಯ ಕೊಟ್ಟಿಕ್ರೆ ಬಹಳ ಜಾಗಕ್ಕೆ ಹೇಳಿದ್ನ. ಇಲ್ಲೂ ಅದನ್ನೇ ಹೇಳ್ದೇನ್ ದೊಡ್ಡ ಮಾತಲ್ಲ. ಕುದುರೆ ಎತ್ತ ಹಂಡ ಐತ್ ನೋಡು, ಮರಿ ಎತ್ತ ಹಂಚಿಕ ಐತೆ. ಕುದುರೆ ಎತ್ತ ಓಡ್ತೈತ್ ನೋಡು. ಆ ಕುದುರೆ ಒಂದ್ ಮೈ ಹೋಗಿ ಒಂದ್ ಮೈ ಬಂದ್ ನಂಬರ್ ತಗೊಂಡ್ರೆ ಈಗ ಇನ್ನ ಸ್ಟಾರ್ಟಿಂಗ್ ಅದ ಒಂದ್ ಮೈ ಬಣ್ಣಕ್ಕರಿ ಹಾಕೋತ್ ನಂಬರ್ ತಗೋತೈತೆ. ಇದು ಬಿಟ್ಟಪ್ಪ ಇಲ್ಲಪ್ಪ. ಇಲ್ಲಿ ಕೇಳು ವಿಷಯ. ಹೆಂಗ್ರಿಪ್ಪ? ನೀ ಗುರು ಅದಿ, ನಿನಗೆ ಗುರುವಿನ ಸ್ಥಾನ ಕೊಟ್ಟಿ, ನಿನಗೆ ದಿವ್ಯವಾಗಿರ್ತಕ್ಕಂಥ ಜ್ಞಾನ ಐತಿ, ನೀ ಬಹಳ ದೊಡ್ಡವದಿ. ನಿನ್ನಲ್ಲಿ ಅಂತ ಅಗಾಧವಾದ ಶಕ್ತಿನ ನಿನ್ನೊಳಗ ಐತಿಪ್ಪ ತಂದ್ರ ಶಿಷ್ಯ ಏಕಲವಿನ ಹೆಬ್ಬರಳು ಎದರ ಸಂಬಂಧ ಇಸ್ಕೊಂಡಿ. ಹೌದು. ನೀ ದೊಡ್ಡ ಹೌದು ಅಲ್ಲೋ, ನೀ ಗುರು ಹೌದು ಅಲ್ಲೋ. ಗುರುನಾಥ ವಿದ್ಯಾ ಕೂಡ ನಿನ್ನ ತಕ್ಕರೆ ಏಕಲವ್ಯ ಶಿಷ್ಯ ಬಂದಾನ್ರಿಪ್ಪ. ದ್ರೋಣಾಚಾರ್ಯ ಗುರು ನೀನಿದ್ದಿ. ವಿದ್ಯಾ ಕೊಡಪಾತೆ ಬಂದಾಗ ಏನ್ ಹೇಳಿ ಕಳಿಸಿದಿ? ಏನ್ ಹೇಳಿದ್ರಿಪ್ಪ? ನಿನಗೆ ವಿದ್ಯಾ ಕೊಡುದಿಲ್ಲ ಹೋಗು ಅಂತ ಹೇಳಿ ಕಳಿಸಿದಿ. ಕಳ್ಸ್ಯಾನ್ರಿಪ್ಪ. ನಾನು ಕೊಟ್ರೆ ಯಾರಿಗೆ ಕೊಡ್ಬೇಕು? ಯಾರಿಗ್ರಿಪ್ಪ? ಇವ್ರಿಗೆ ಅಷ್ಟೇ ವಿದ್ಯಾ ಕೊಡ್ಬೇಕಂತೇಳಿ ಯಾರ್ಯಾರನ್ನ ಇಟ್ಕೊಂಡಿದ್ದಿ? ಯಾರಿಗ್ರಿಪ್ಪ? ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಇವ್ರನ್ನೆಲ್ಲರೂ ಇಟ್ಕೊಂಡು ವಿದ್ಯಾ ಕೊಡ್ತಿದ್ದಿ. ಹೌದ್ರಿಪ್ಪ. ಅವರ ಜೊತೆಯಲ್ಲೇನೆ ನನಗೂ ವಿದ್ಯಾ ಕೊಡಪಾತೆ ನಿನ್ನ ಹುಡುಕುತ್ತ ನಿನ್ನ ಹರ್ಯಾಣದಾಗ ನಾ ಬಂದ್ರು ಕೂಡ ನೀ ಇದ್ದಲ್ಲಿಗೆ ಕುಟೀರಕ್ಕೆ ಬಂದ್ರು ಕೂಡ ನಿನ್ನ ಅಂತ ದಿವ್ಯವಾಗಿರ್ತಕ್ಕಂಥ ಜ್ಞಾನ ಐತಿ. ನೀ ಇನ್ನೊಬ್ಬರಿಗೆ ಉದ್ಧಾರ ಮಾಡೋ ಶಕ್ತಿ ನಿನ್ನೊಳಗೈತಿ, ಇನ್ನೊಬ್ಬರ ಮ್ಯಾಲ ತರೋ ಶಕ್ತಿ ನಿನ್ನೊಳಗೈತಿ. ಹೆಂಗ ಅರ್ಥ ಬಿಡಿಸಿಯಪ್ಪ? ರೂ ಅಂದ್ರ ಕತ್ತಲೆ, ರೂ ಅಂದ್ರ ಪ್ರಕಾಶ. ಈ ಮೌಸ ಪಿಂಡ ಒಯ್ದು ಮಂತ್ರದ ಪಿಂಡ ಮಾಡವನೇ ಗುರು. ಜಗತ್ತದೊಳಗೆ ಗುರುವಿನಂತ ಮಿಗಿಲಾದ ವಸ್ತು ಯಾವುದೂ ಇಲ್ಲ ಅಂತೇಳಿ ಕೂಡಿರ್ತಕ್ಕಂಥ ಗುರು ಹಿರಿಯರೊಳಗೆ ಹೇಳಿದಿ. ಈ ಕೂಡಿರ್ತಕ್ಕಂಥ ಗುರು ಹಿರಿಯರೊಳಗೆ ಅಂತ ವಸ್ತು ಗುರು ನೀನ್ ಇದ್ದೀಪ ಅಂತಂದ್ರ ಏಕಲವ್ಯಾಗ ನೀ ಎಳ್ಳಷ್ಟು ವಿದ್ಯೆ ಕಲಿಸಲಿಲ್ಲ. ಏಕಲವ್ಯ ಏನ್ ಮಾಡಿದ? ನನ್ನಂತ ಶಿಷ್ಯ ಸಣ್ಣವಿದ್ದ ಕರೆ ಜಗತ್ತದೊಳಗೆ ಗುರು ದೊಡ್ಡವ ತನ್ನ ಭಾವದಾಗ ತಿಳ್ಕೊಂಡು ಅದೇ ಅಡವಿ ಅರಣ್ಯದೊಳಗೆ ಬಂದು ಮಣ್ಣಿನ ಮೂರ್ತಿ ಮಾಡಿ ಮಣ್ಣಿನ ಮೂರ್ತಿನೇ ಗುರುನಿ ಅಂತ ತಿಳ್ಕೊಂಡು ಒಂದು ಮಣ್ಣಿನ ಮೂರ್ತಿ ಮೇಲ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಟು ದುಡ್ದವನ್ನ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಟು ದುಡ್ದವ್ ನಾ ಇದೀನಿ. ನಾ ಇದ್ರು ಕೂಡ ಒಂದು ದಿವಸ ನಾಯಿ ಬಗಳೈತೆ ತಿಳ್ಕೊಂಡು ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡಿದಕ್ಕರ ನಾ ಬಿಟ್ಟಿರ್ತಕ್ಕಂಥ ಬಾಣ ನಾಯಿ ನಾಲಿಗೆಗೆ ಬಂದ ತಟ್ಟೆ ಐತೆ ತಿಳ್ಕೊಂಡು ಬಂದ ನೀ ಏನು ಮಾಡಿ ಏನ ಮಾಡಿದ್ರಿಪ್ಪ? ಶಿಷ್ಯನಾಗಿರ್ತಕ್ಕಂಥ ಏಕಲವ್ಯನ ಹೆಬ್ಬರಳು ಬೇಡಿ ಅಂದ್ರೆ ಈ ನೀ ಅಜ್ಞಾನಿನೋ ಏನ ನಾ ಅಜ್ಞಾನಿಯಪ್ಪ? ಮುಂದಿನ ಪಾಳಿಗೆ ಸ್ವಚ್ಛ ಹೇಳಬೇಕು ವಿಷಯ. ಹೌದ್ರಿಪ್ಪ. ನೀನ್ ಹೇಳ್ಬಹುದು. ಹೌದ್ರಿಪ್ಪ. ನಿನ್ನಂತ ಶಿಷ್ಯರು ಹೇಳಂತೇನೆ ಬಂದನ ಕೇಳಿನಿ ಅಂತ ಹೇಳ್ಬಹುದು ನೀ. ಹೌದ್ರಿಪ್ಪ. ಯಾಕ ಶಿಷ್ಯನ ಹೆಸರು ಹೇಳ್ತಿ, ಯಾವ ಶಿಷ್ಯ ಹೇಳಂತಲೇ ಬಣ್ಣ ಹೇಳ್ತಿ. ಹೌದ್ರಿಪ್ಪ. ಕರೆ ಶಿಷ್ಯನ ಮಾತು ಕೇಳಾಕ ನೀ ಸಣ್ಣವೋ ಏನ ನೀ ದೊಡ್ಡವು? ಹೌದ್ರಿಪ್ಪ. ಹೇಳ್ತಾರಿಪ್ಪ. ಹೇಳಿದ್ರಿ ನೀವು. ಮನೆಯ ಮೊದಲು ಪಾಠ ಶಾಲೆ ಜನನೀಯತ ಮೊದಲ ಗುರು, ಜನನಿಯಿಂದ ಶಾಲೆ ಕಲಿತ ಮಕ್ಕಳು ಜಗತ್ತದಲ್ಲಿ ಧನ್ಯರು ಅಂತ ಹೇಳ್ದಿ. ಹೇಳ್ಯಾರಿಪ್ಪ. ಅಂದ್ರ ಜನನಿ ಅಂದ್ರ ತಾಯಿ ಗುರು ಅನ್ನಕ್ಕೆ ತಾಯಿ ಬಾಳ ದೊಡ್ಡಕ್ಕಿದಾಳ. ತಾಯಿ ಋಣ ಯಾವ ಮಗನಿಗೂ ಮುಟ್ಸಾಕಾಗಿಲ್ಲ ಅಂತ ಹೇಳ್ದಿ. ಹೇಳ್ಯಾರಿಪ್ಪ. ಹೇಳ್ಯಾರಿಲ್ರಿ? ಒಂದು ಗುರುವಿನ ಋಣ, ಒಂದು ತಾಯಿ ಋಣ ಜಗತ್ತದಾಗ ಮುಟ್ಟಿಸಲಾರದ ಮಕ್ಕಳಿಗಿಲ್ಲ ಅಂತ ಹೇಳಿದೆಯಪ್ಪ. ಹೇಳ್ಯಾರಿಪ್ಪ. ಖರೆ ಅದ ಮಾತ ಕರೆ ಅದ ಕರೆ ಎಲ್ಲಾ ಬಹಳ ಚಂದ ತಿಳಿಸಿ ಹೇಳಿಯಪ್ಪ. ಫೋಕಾಸ್ ಹಂಗೆ ಹೋಗಿರ್ಬೇಕು, ನಿಮ್ ಗಾಡಿ ಅದೇ ಚಾಕದಾಗ ಹೋಗಿರ್ಬೇಕಂತ ಹೇಳಿ. ಹೌದು, ಫೋಕಾಸು ಹಂಗೆ ಹೋಗ್ಬೇಕಾಗ್ಯದ, ಗಾಡಿನೂ ಅದೇ ಚಾಕದಾಗ ಹೋಗ್ಬೇಕಾಗ್ಯದ. ದೈವದವರೆಲ್ಲ ವಿಷಯನ್ನ ನೆನಪಿನಲ್ಲಿಟ್ಟುಕೋರಿ. ಮಹಾರಾಷ್ಟ್ರದೊಳಗ ದಿಲ್ಲಿ, ಅಯೋಧ್ಯ ಎಲ್ಲಾ ಮತ್ತೂರ ಆಗಿ ಹೋಗ್ಯಾವ್ರಿಪ್ಪ. ಇಲ್ಲೆಲ್ಲಾನು ಈಗ ಅದಾವ್ ನೋಡಾಕ. ಅದಾವ್ರಿಪ್ಪ. ಮತ್ತೂರದಾಗ ಕೃಷ್ಣ ಬಂದ.
ಅದೇ ಏರಿಯಾದಾಗ ಸಮೀಪ ಅಯೋಧ್ಯದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ದಶರಥ ಮಹಾರಾಜ ಹಿಂಗೆಲ್ಲ ಆಗಿ ಹೋಗ್ಯಾರಿಪ್ಪ ಹಿಂಗೆಲ್ಲ ಆಗಿ ಹೋದ ಹೊತ್ತಿನೊಳಗ ಹೌದ್ ಶಂತೋನ ರಾಜನ ಮಡದಿ ಗಂಗಾ ಹೌದ್ ಶಂತೋನ ಮಹಾರಾಜನ ಮಡದಿ ಗಂಗಾ ಏನ್ ಮಾಡಲ್ರಿಪ್ಪ ಗಂಗಾ ಏನು ಮಾಡಿದಳು ಗಂಗಾ ವರ್ಷಕ್ಕೊಂದು ಹುಟ್ಲಿ ವರ್ಷಕ್ಕೊಂದು ಹುಟ್ಲಿ ಹೌದ್ 7 ಮಕ್ಕಳ ಹೊಳ್ಯಾಗ ಬಿಟ್ಟಾಳ್ರಿಪ್ಪ 7 ಮಕ್ಕಳ ಹೊಳ್ಯಾಗ ಬಿಟ್ಟಾಳ ಅಂದ್ರೆ ತಾಯಿಗೆ ಹೆಂಗ ದೊಡ್ಡಕ್ಕೆ ಅನ್ನೋದ್ರಿ ತಾಯಿ ಹೆಂಗ ಗುರು ಅನ್ನೋದು ಹೌದ್ರಿಪ್ಪ ನೀವ್ ಹೇಳಿದ್ರಿ ತಾಯಿ ದೊಡ್ಡಕ್ಕಿ ತಾಯಿ ಋಣ ಮುಟ್ಸಕ್ಕಾಗಿಲ್ಲ ತಾಯಿ ಅಂತ ಆಗಾದ ವಸ್ತುನೇ ಜಗತ್ತದೊಳಗಿಲ್ಲ ಇಲ್ಲ ಹೊಟ್ಟೆಲೆ ಹುಟ್ಟಿ ಬಂದಿರ್ತಕ್ಕಂಥ 7 ಮಕ್ಕಳನ್ನ ಹೊಳ್ಯಾಗ ಬಿಟ್ಟಾಳ ಅಂದ್ರ ತಾಯಿಗೆ ದೊಡ್ಡಕ್ಕೆ ಅನ್ನೋನ್ರಿ ಏನು ಸಣ್ಣಕ್ಕೆ ಅನ್ನೋನ್ರಿ ಒಂದಾಯ್ತು ದಶರಥ ಮಹಾರಾಜಾಗ ಒಬ್ಬಕ್ಕಿ ಕೈಕೆ ಹೌದ್ರಿಪ್ಪ ಇನ್ನೊಬ್ಬಕ್ಕಿ ಕೌಶಲ್ಯ ಹೌದ್ರಿ ಇನ್ನೊಬ್ಬಕ್ಕಿ ಸುಮಿತ್ರೆ 3 ಮಂದಿ ದಶರಥ ಮಹಾರಾಜನ ಹೆಂಡ್ರು ಹೌದ್ರಿಪ್ಪ ದಶರಥ ಮಹಾರಾಜನ ಮಕ್ಕಳು ಯಾರಿಪ್ಪ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದ್ರಿಪ್ಪ 4 ಮಂದಿ ಒಂದೇ ತಂದೆ ಮಕ್ಕಳದಾರ ಹೌದ್ರಿಪ್ಪ ಕೌಶಲ್ಯನ ಹೊಟ್ಟಿಲೆ ರಾಮ್ ಹುಟ್ಟಿದ ಕೈಕಾನ್ ಹೊಟ್ಟಿಲೆ ಭರತ್ ಹುಟ್ಟಿದ ಸುಮಿತ್ರನ ಹೊಟ್ಟಿಲೆ ಲಕ್ಷ್ಮಣ್ ಹುಟ್ಟಿದ್ರು ಕೂಡ ದಶರಥ ಮಹಾರಾಜ ತಂದೆ ಒಬ್ಬನೇ ಅದಾನ ಹೌದ್ರಿಪ್ಪ ದಶರಥ ಮಹಾರಾಜ ತಂದೆ ಒಬ್ಬನೇ ಅದಾನ ಅಂದ್ರ ರಾಮ ರಾಜಿಗೆ ಏರ್ಬೇಕು ರಾಮಗ ರಾಜ್ಯ ಪಟ್ಟಾಗಬೇಕಂತೆ ತಂದಿನೇ ಸಂಕಲ್ಪ ಮಾಡ್ಯಾನ್ರಿಪ್ಪ ತಂದಿನೇ ಸಂಕಲ್ಪ ಮಾಡಿದಾಗ ತಾಯಿ ಗುರು ಅನ್ನಕ್ಕೆ ನೀ ದೊಡ್ಡಕ್ಕಿದ್ದಿ ನೀ ತಾಯಿ ಗುರು ಅನ್ನಕ್ಕೆ ನೀ ಬಹಳ ದೊಡ್ಡಕ್ಕಿದ್ದಿ ರಾಮಗ ವನವಾಸ ಆಗ್ಲಿ ಅಂತ ಯಾಕೆ ವರ ಬೇಡ್ಕೊಂಡಿ ಹೌದ್ರಿಪ್ಪ ಋಣಾರೇ ಮುಟ್ಸಿಲ್ಲತ್ ಹೇಳ್ತಿ ಋಣ ಮುಟ್ಟಿಸಲಾರ್ದಕ್ಕೆ ಮಗಗ ವನವಾಸ ಆಗ್ಲಿ ಮಗ ಅರಿವ್ಯಾನಕ್ ಹೋಗ್ಲಿ ಆರ್ಯಾಣಕ್ ಹೋಗ್ಲಿ ನೀ ಅಪ್ಪದಿಯಪ್ಪ ನೀ ಇವತ್ತು ಹಳ್ಳೂರ್ದಾಗ ಮನ್ಯಾಗ ಮಕ್ಕೊಂಡೆ ತಿಳ್ಕೊ ಹನುಮಂತ ಮಾಸ್ತರ್ ಇವತ್ತಿನ ದಿವಸ ನೂಲಿ ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಬಂದಂತ ತಿಳ್ಕೊ ಜೋಡಿ ಮ್ಯಾಲ ಹೆಂಗೈತಿ ಜೋಡಿ ಮ್ಯಾಲ ನಾವ್ ಏನ್ ಕೇಳ್ತಾನ ಇನ್ನು ಮಗ ಹೆಂಗ ಕಾರ್ಯಕ್ರಮ ಮಾಡ್ತಾನಂತ ಹಳಾಳಿ ಮಾಡ್ಕೊಂಡಿರ್ತಿ ಬರೀ ಜನ್ಮ ಕೊಟ್ಟ ತಂದೆ ಮನ್ಯಾಗಿದ್ರೆ ಇಟ್ಟು ಹಳಾಳಿ ಮಾಡ್ಕೊತಿ ವನವಾಸಕ್ಕೆ ಕಳಿಸುದಂದ್ರ ತಾಯಿ ದೊಡ್ಡಕ್ಕೆತ್ನ ಹೆಂಗ ಬಯಸಲಿ ಹೌದ್ರಿಪ್ಪ ತಾಯಿ ದೊಡ್ಡಕ್ಕೆತ್ ಹೆಂಗ ಅನ್ಲ ವನವಾಸ ಆಗ್ಲಿ ಅಂದ್ರ ಕೆಟ್ಟ ಕಷ್ಟ ಆಗ್ಲಿ ವನವಾಸ ಆಗ್ಲಿ ಅಲ್ಲಿ ವನವಾಸದಾಗ ಹೋಗ್ಲಿ ಅಂತೇಳಿ ತಾಯಿ ನೀ ಕಳಿಸ್ತಿ ಅಂದ್ರ ನೀ ದೊಡ್ಡಕ್ಕೆತ್ ನಾ ಹೆಂಗ ಅನ್ಲಿ ಹೌದ್ರಿಪ್ಪ ಅನ್ನಕ್ ಬರುದಿಲ್ಲ ಹಾಡಿನಲ್ಲಿ ಆಗಿರ್ತಕ್ಕಂಥ 1-2 ಮಾತುಗಳನ್ನ ಸವಿಸ್ತಾರವಾಗಿ ಕೇಳಿದ್ರು ಅವ್ರು ಏನ್ ಕೇಳ್ರಿಪ್ಪ ಗುರು ಪದ್ಯ ಸ್ತೋತ್ರ ನಾವು ಮಾಡ್ಬೇಕಾದ್ರ ಗಣಪತಿ ಅಂದ್ರ ಆಟ ನಾಟಕದ ನವರಸದ ನಾಯಕನೇ ಗಣಪತಿ ಹೌದ್ರಿಪ್ಪ ಕೀರ್ತನೆ ಹೇಳ್ಬೇಕಾದ್ರೆ ಗಣಪತಿ ಸ್ತೋತ್ರ ಮಾಡ್ಕೋಬೇಕು ನಾಟಕ ಚಾಲು ಮಾಡ್ಬೇಕಂದ್ರೆ ಗಣಪತಿ ಸ್ತೋತ್ರ ಮಾಡ್ಬೇಕು ಭಜನಾ ಚಾಲು ಮಾಡ್ಬೇಕಂದ್ರೆ ಗಣಪತಿ ಸ್ತೋತ್ರ ಮಾಡ್ಬೇಕು ಡೊಳ್ಳಿನ ಪದ್ಯ ಚಾಲು ಮಾಡ್ಬೇಕಂದ್ರೆ ಗಣಪತಿ ಸ್ತೋತ್ರ ಮಾಡ್ಬೇಕು ಅಂತ ಆಶೀರ್ವಾದ ಪರಮಾತ್ಮನಿಂದ ಅವನಿಗೆ ಐತೆ ಹೇಳಿ ಗಣಪತಿ ಸ್ತೋತ್ರವನ್ನು ನಾವು ಮಾಡಿದಕ್ಕರ ಆ ಗಣಪತಿ ಸ್ತೋತ್ರದಲ್ಲಿ ಒಂದು ಮಾತನ್ನ ಕೇಳಿದ್ರು ಅವರು ಹೆಂಗ ಕೇಳಿದ್ರು ಗಣಪತಿ ಸ್ತೋತ್ರದಲ್ಲಿ ಮಾತಂತ ಕೇಳಿದ್ರ ಗಣಪತಿಗೆ ರುಂಡನ್ನ ಪರಮಾತ್ಮ ಹೊಡೆದ ಆ ರುಂಡ ತಂದು ಹಚ್ಚಬೇಕಾದ್ರ ಆನಿ ಎಲ್ಲಿ ಮಲಗಿತ್ತು ಅಂತಕ್ಕಂತ ಮಾತನ್ನ ಕೇಳ್ಯಾರಿಪ್ಪ ಇದ್ರ ಉತ್ತರ ಹೆಂಗೈತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ ಗಣಪತಿಗೆ ರುಂಡ ಕೊಡ್ಬೇಕಾದ್ರ ಆಣಿ ಎಲ್ಲಿ ಮಲಗಿತ್ತು ಅಂತ ಕೇಳಿದ್ರ ಎಲ್ರಿ ಸರ ಆ ಪುಷ್ಪ ಭದ್ರಾ ನದಿಯ ದಡದಲ್ಲಿ ಆನೆ ಮಲಗಿದಾಗ ಶ್ರೀಹರಿಯು ಚಕ್ರದಿಂದ ಆನೆಯ ರುಂಡವನ್ನು ಕತ್ತರಿಸಿ ಆ ಎಲ್ಲೆತ್ತ ಕೇಳಿದ್ರ ಗರುಡಿನ ಮೇಲೆ ಇಟ್ಟುಕೊಂಡು ತಂದು ಗಣಪತಿಗೆ ಜೀವನ ಮಾಡಿದ ಎಲ್ಲಿ ಆನೆ ಮಲಗಿತ್ತು ಅಂತ ಕೇಳಿದ್ರ ಎಲ್ರಿಪ್ಪ ಪುಷ್ಪ ಭದ್ರಾ ನದಿಯ ಒಂದು ದಡದ ಮೇಲೆ ಆನೆ ಮಲಗಿತ್ತು ಅಲ್ಲಿಂದ ಶ್ರೀಹರಿಯು ತನ್ನ ಚಕ್ರದಿಂದ ಆನೆಯ ರುಂಡವನ್ನು ಕತ್ತರಿಸಿ ತಂದು ಗಣಪತಿಗೆ ಹಚ್ಚಿ ಗಣಪತಿ ರುಂಡ ವಿಷ್ಣುವಿನೊಳಗ ಲೀನ್ ಆಗೈತಿ ಅಂತಕ್ಕಂಥದ್ದು ಹಿಂದೆ ನೇರವಾಗಿ ವಿಷಯ ಬಂದೈತಿ ಇದು ನೀನ್ ಕೇಳಿರ್ತಕ್ಕಂಥ ಪ್ರಶ್ನೆಗೆ ವ್ಯವಹಾರ ಕುಲ್ಲ ಐತಪ್ಪು ಇನ್ನೊಂದು ಮಾತು ಕೇಳಿದ್ರಿ ಜಪಮಣಿಯಿಂದ ಜಕರಾಯ ನೀಲ ಮಾಣಿಕ್ಯ ಮಣಿದಿಂದ ಮಾಳಿಂಗರಾಯರು ಅಂತೇಳಿ ನಮ್ಮ ಮಾತನ್ನು ಹೇಳಿದಕ್ಕರ ಏನು ಕೇಳಿದ್ರಿಪ್ಪ ಯಾವ ಬಿಲ್ವಾಡ ಗುಡ್ಡದಲ್ಲಿ ತಪಶ್ವರಿ ಕೂತಾರ ಯಾರು ತುಕ್ಕಪ್ಪರಾಯ ಅಮೃತಬಾಯಿ ಹೌದ್ರಿಪ್ಪ ಆ ಅಮೃತಬಾಯಿ ತುಕ್ಕಪ್ಪರಾಯನಿಗೆ ಬಂದು ಸಾಕ್ಷಾತ್ ಮಹಾದೇವನಿ ಪರಮಾತ್ಮ ಬಂದು ಮಕ್ಕಳ ಸಲುವಾಗಿ ಕೂತೀರಿ ಅಂದ್ರ ನಾನ್ ನಿಮಗೊಂದು ಜಪಮಣಿ ಕೊಡ್ತೀನಿ ಒಂದು ಮಾಣಿಕ್ಯದ ಮಣಿ ಕೊಡ್ತೀನಿ
ಆ ಜಪಮಣಿಯಿಂದ ಜಪ ಮಾಡ್ರಿ, ಮಾಣಿಕ್ಯ ಮಣಿದೊಂದು ಗುಣಗಾನ ಮಾಡ್ರಿ. ಹೌದ್ ಮಾಡಿದ್ರಿ ಅಂದ್ರ ಮಾಣಿಕ್ಯ ಮಣಿದಿಂದ ಮಾಳಿಂಗರಾಯ ಮಗ ಹುಟ್ಟಿ ಬರ್ತಾನ. ಹುಟ್ಟಿ ಬರ್ತಾನ. ಜಪಮಣಿಯಿಂದ ನೀಲ ಜಕ್ರಾಯ ಹುಟ್ಟಿ ಬರ್ತಾನ ಅಂತೇಳಿ ಮಾಣಿಕ್ಯ ಮಣಿ ಮತ್ತು ಜಪಮಣಿ ಕೊಟ್ಟ ಪರಮಾತ್ಮ ಹೋಗ್ಯಾನಂದಾಕರ. ಹೌದ್ ಅದು ಪರಮಾತ್ಮನ ಬಿಟ್ಟು ಹಿಂದೆ ಎಲ್ಲಿತ್ತು ನಿರಾಕಾರದಾಗಂತಕ್ಕಂಥ ಮಾತನ್ನು ಕೇಳಿರಿ. ಕೇಳ್ಯಾರಿಪ್ಪ. ಎಲ್ಲಿ ಇತ್ತು ಅಂತ ಕೇಳಿದ್ರ ಎಲ್ರಿಪ್ಪ? ಅಂಧಕಾರ ಶೂನ್ಯ, ದುಂಧಕಾರ ಶೂನ್ಯ, ನಿರಾಕಾರ ಶೂನ್ಯ, ನಿರ್ಗುಣ ಶೂನ್ಯ. ಹೌದ್ ಶೂನ್ಯದೊಳಗಿದ್ದಿರ್ತಕ್ಕಂಥವ್ನು ಯಾರು ಅಂತ ಕೇಳಿದ್ರ ಹೌದ್ ನಾ ಮಾಡಿನಂದ್ರ ಹೊಟ್ಟೆ ನೋಡವ್ರಿಲ್ಲ, ಹೌದ್ರಿಪ್ಪ. ನೋಡಿನಂದ್ರ ನನ್ನಂಗ ಮಾಡವ್ರಿಲ್ಲ, ಹೌದ್ ಹಾಡಿನಂದ್ರ ಕೇಳವ್ರಿಲ್ಲ, ಕೇಳಿನಂದ್ರ ಹಾಡವ್ರಿಲ್ಲ. ಹೌದ್ರಿಪ್ಪ. ಯಾನೇನು ಇಲ್ಲ, ಅಲ್ಲಿ ಗಾಳಿಲ್ಲ, ಬಿಸಿಲಿಲ್ಲ, ಯಾನೇನು ಇಲ್ಲ. ಹೌದ್ ಬರೇ ನಿರಾಕಾರ ಐತಿ, ತತ್ತಿ ಆಕಾರದೊಳಗ ಕತ್ತಲಿನ ಐತಿ. ಆಯ್ತ್ರಿಪ್ಪ. ಅಲ್ಲಿ ಯಾರದಾರು ಅಂತ ಕೇಳಿದ್ರ ಯಾರಿ ಸರ? ಸ್ವಯಂ ಬ್ರಹ್ಮ ಅಂತೇಳಿ ಅಲ್ಲಿ ಅದಾನ ಆದಿ ಒಳಗ. ಹೌದ್ ಆದಿ ಒಳಗೇನ ನಿರಾಕಾರದೊಳಗೆ ಏನ ಆಕಾರದೊಳಗ ಅದ ನೋಡು. ಆಕಾರದೊಳಗೆ ವಿಷ್ಣು ಪರಮಾತ್ಮ, ವಿಷ್ಣು ಪರಮಾತ್ಮನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮ. ಹೌದ್ ಕರೆ ಹಿಂದ್ ಯಾರದಾರು ಅಂತ ಕೇಳಿದ್ರ ಆದಿ ಎಲ್ಲಿ ಇದ್ದವನೇ ಸ್ವಯಂ ಬ್ರಹ್ಮ. ಹೌದ್ ಆ ಸ್ವಯಂ ಬ್ರಹ್ಮನ ಹತ್ತಿರ ಜಪಮಣಿ ಮಾಣಿಕ್ಯ ಮಣಿ ಇದ್ದು ಅಂತ ನನಗೆ ಇಷ್ಟ ತಿಳಿತಾವ. ಹೌದ್ ನಂದೇ ಕರೆಯತ್ತಿಲ್ಲ. ಹೌದ್ರಿಪ್ಪ. ಹಾಲು ಮತದೊಳಗ ಅಮೃತ ತುಂಬಿರ್ತಕ್ಕಂಥ ದೊಡ್ಡ ಕೊಡ ಐತಿ. ಹಳ್ಳೂರು ಕೊಡ ಅಂದ್ರೆ ಸಣ್ಣ ಕೊಡ ಅಲ್ಲ. ಹೌದ್ ಹೌದ್ರಿಪ್ಪ. ಈ ಅಮೃತ ತುಂಬಿರ್ತಕ್ಕಂಥ ಕೊಡದೊಳಗ ಹೌದ್ ನನಗಿಷ್ಟು ತಿಳಿತೈತಿ. ಹೌದ್ ನಾ ಹೇಳಿನಪ್ಪ ತಿಳಿದಟ್ಟಕ ಸಣ್ಣವಿದ್ದೀನಿ. ಹೌದ್ ನೀ ಇದನ್ನ ಸಾಕಾಗಟ್ಟ ಅರ್ಧ ನೀರು ಮಾಡಿ ಕುಡ್ದಿಪ್ಪ ಅಂತಂದ್ರ ಹೌದ್ ಏನನ್ನ ಹೇಳಿರ್ತಕ್ಕಂಥ ಸ್ವಯಂ ಬ್ರಹ್ಮನ್ ತಕ್ಕ ಇದ್ದದ್ದು ಸತ್ಯ, ಹೌದ್ ಏನ ಅಸತ್ಯ. ಹೌದ್ರಿಪ್ಪ. ವಿಷ್ಣು ಪರಮಾತ್ಮನ ಹತ್ತವತಾರ, ವಿಷ್ಣು ಪರಮಾತ್ಮನೇ ಪರಮಾತ್ಮ. ಹೌದ್ರಿಪ್ಪ. ಅವನೇ ಬಂದು ಅವರಿಗೆ ಆಶೀರ್ವಾದ ಮಾಡಿ ಇವತ್ತು ಜಪಮಣಿ ಮಾಣಿಕ್ಯ ಮಣಿ ಕೊಟ್ಟಾನ. ಕೊಟ್ಟಾನ. ಇದನ್ನ ಬಿಟ್ಟು ಹಿಂದೆ ಎಲ್ಲಿ ಐತಿ ಕೇಳಿದಿ ಸ್ವಯಂ ಬ್ರಹ್ಮನ ಹತ್ತಿರ ಇತ್ತಪ್ಪ ಅಂತಕ್ಕಂಥ ಮಾತನ್ನ ನನಗಿಷ್ಟು ನೆಲಿಕೆ ಅದ, ಇಷ್ಟು ನನಗೆ ತಿಳಿದದ. ಹೌದ್ರಿಪ್ಪ. ಇಷ್ಟು ಮಾತನ್ನ ನಾ ಹೇಳಿನಿ. ಹೌದ್ ಮತ್ತ ಗು ಮತ್ತು ರು ಹೌದ್ ಅಂತಕ್ಕಂಥ ವಿಷಯನ ಬಿಡಿಸಿ ಹೇಳಿದ್ರಿ. ಹೌದ್ ಹಂಗ ಶಿಷ್ಯ ಅಂತಕ್ಕಂಥದ್ದು ಈ ಅಕ್ಷರದ ಅರ್ಥ ಏನ್ ಹೇಳ್ತೈತಿ ಅಂತ ಕೇಳ್ತೀರಿ. ಏನ್ರಿಪ್ಪ? ಈ ಅಕ್ಷರದ ಅರ್ಥ ಏನ್ ಹೇಳ್ತೈತಿ ಅಂತ ಕೇಳಿದ್ರ ಏನ್ರಿಪ್ಪ? ವಿದ್ಯಾರ್ಥಿಯ ಹೌದ್ ಸಿ ಅಂದ್ರ ಶ ಅಂದ್ರ ಹೌದ್ ಶಿಷ್ಯ ಅಂದ್ರ ಇದ್ರ ಅರ್ಥ ಏನ್ ಹೇಳ್ತೈತಿ ಅಂತ ಕೇಳಿದ್ರ ಏನ್ರಿಪ್ಪ? ವಿದ್ಯಾರ್ಥಿ ಕೆಲಸವನ್ನು ಹೌದ್ ಕಲಿತಿರುವವನು ಅಂತಕ್ಕಂಥ ಮಾತ ಶಿಷ್ಯದ ಅರ್ಥ ಇದನ್ನ ಹೇಳಿಕೊಡ್ತೈತಿ. ಹೌದ್ ಅಂದ್ರ ಶಿಷ್ಯ ಅಂದ್ರೆ ವಿದ್ಯಾರ್ಥಿ, ಹೌದ್ ವಿದ್ಯಾರ್ಥಿ ಅಂದ್ರೆ ಕಲಿಯೋನು. ಹೌದ್ ಹಿಂಗ ಹೇಳಿಕೊಡ್ತೈತಿ. ಇದು ಎದ್ರೊಳಗೆ ಹೇಳಿಕೊಡ್ತೈತಿ ಅಂತಂದ್ರ ಕನ್ನಡ ನಿಘಂಟ ಶಬ್ದಕೋಶ 809ನೇ ಪುಟ ಪೇಜದೊಳಗೆ ಹೇಳಿಕೊಡ್ತೈತಿ. ಹೌದ್ ಹೌದ್ರಿಪ್ಪ. ಶಿಷ್ಯ ಅಂದ್ರೆ ವಿದ್ಯಾರ್ಥಿಯ ಕೆಲಸವನ್ನು ಮಾಡುವವನೇ ಶಿಷ್ಯ ಅಂತೇಳಿ ಹೇಳಿಕೊಡ್ತಾರ. ಹೌದ್ ಇದು ಹಿಂಗ ನನಗೆ ಇದ್ರಾಗ ಸಿಕ್ಕದ, ಇದ್ರಾಗ ನೆಲಿಕೆ ಅದ. ಹೌದ್ರಿಪ್ಪ. ಅದಕ್ಕ ಸುಂದರವಾಗಿರ್ತಕ್ಕಂಥ ಇವತ್ತಿನ ದಿವಸ ಗುರುವಿನ ಆ ವಿಷಯವನ್ನ ಬಹಳ ಪದ್ಧತಿ ಹೇಳಿರಿ. ಹೌದ್ ಇಲ್ಲಿ ಒಂದು ಮಾತು ನಾವು ಇನ್ನು ಶಿಷ್ಯಂದ ಬಳಿಕೆ ಹೆಂಗ್ ಮಾಡೋದೈತಿ ಅಂತ ಕೇಳಿದ್ರ ಹ್ಯಾಂಗ್ರಿಪ್ಪ? ಮೂಲದಲ್ಲಿ ಹೌದ್ ಶಿವ ಪಾರ್ವತಿಯರ ದಡಿಗಿರೋದು ಬಂದು ತಮಗೆಲ್ಲ ವಿಷಯ ಗುರುತು. ಆಯ್ತ್ರಿಪ್ಪ. ಪಾರ್ವತಿಗೆ ಮೋಹ ಹೆಚ್ಚಾಗಿ ಹಾಲು ಧೋರಣಿಗೆ ಬಿದ್ದಾಕರ ಏನಾಯ್ತು? ಮಣ್ಣಿನ ಗೊಂಬೆಯನ್ನು ಮಾಡಿದ್ದು ತಮಗ ಗುರುತು. ಹೌದ್ ಮುದ್ದಾಯಿ ಮುದ್ದುಗೊಂಡ ಅಂತೇಳಿ ನಾಮಕರಣ ಮಾಡಿದ್ದು ತಮಗ ಗುರುತು. ಹೌದ್ ಆ ಮುದ್ದಾಯಿ ಮುದ್ದುಗೊಂಡನ ಹೊಟ್ಟಿಲಿ ಆದಿಗೊಂಡನ ಒಬ್ಬನೇ ಮಗ ಹುಟ್ಟಿದ. ಹೌದ್ ಆದಿಗೊಂಡನ ಹೊಟ್ಟಿಲಿ 6 ಮಂದಿ ಮಕ್ಕಳು ಹುಟ್ಟಿದ್ರು. ಹೌದ್ ಆ 6 ಮಂದಿ ಒಳಗ ಸಣ್ಣವ ಪದ್ಮಣ್ಣ. ಹೌದ್ ಆ ಸಣ್ಣವ ಪದ್ಮಣ್ಣನಂದ ಈ ಜಗತ್ತದೊಳಗ ಹಾಲು ಮತ. ಹೌದ್ರಿಪ್ಪ. ಕರ್ನಾಟಕದ ಕುರುಬರ್ ಅತ್ತಾರ, ಹೌದ್ ಮಹಾರಾಷ್ಟ್ರದಾಗ ದನಗರ್ ಅತ್ತಾರ. ಹೌದ್ರಿಪ್ಪ. ಮಹಾರಾಷ್ಟ್ರದ ದನಗರ್ ಅಂತಕ್ಕಂಥ ಪದದ ಅರ್ಥ ಏನು ಅಂತ ಕೇಳಿದ್ರ ಏನ್ರಿಪ್ಪ? ದನ್ ಅಂದ್ರ ರೊಕ್ಕ, ಗರ್ ಅಂದ್ರ ಮನಿ. ಹೌದ್ ದನ್ ಅಂದ್ರ ದುಡ್ಡು, ಹೌದ್ ಹಣ, ರೊಕ್ಕ. ಗರ್ ಅಂದ್ರ ಮನಿ. ಹೌದ್ರಿಪ್ಪ. ಹಂಗ ರೊಕ್ಕದ ಇದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಹಾಲು ಮತ್ತವ್ರು ತಿಳ್ಕೊಂಡು ಮಹಾರಾಷ್ಟ್ರದ ದನಗರ ಅಂತ ಹೇಳಿ ಕರೀತಾರ. ಹೌದ್ರಿಪ್ಪ. ಹಿಂಗ ಇವತ್ತಿನ ದಿವಸ ಜಗತ್ತದೊಳಗೆ ಬಳ್ಳಿ ಹಬ್ಬದ. ಹೌದ್ರಿಪ್ಪ. ಈ ಬಳ್ಳಿ ಒಳಗೆ ಯಾರು ಹುಟ್ಟಿ ಬಂದ್ರು? ಯಾರಿ ಸರ? ಮಾಳಿಂಗರಾಯ ಹುಟ್ಟಿ ಬಂದ. ಬಂದಾನ್ರಿಪ್ಪ. ಮಾಳಿಂಗರಾಯ ಹುಟ್ಟಿ ಬಂದು ಹೌದ್ ಗುರುವಿನ ಕಾಲಾಗಿ ಹೆಂಗ ದುಡಿತಿದ್ದ ಬಂಧುಗಳು ಅಂತ ಕೇಳಿದ್ರ ಹೌದ್ ಸಾಣಿಗೆ ಬೇರಾಗಿ ಸಂವಿಧಾನ, ಸಂವಿಧಾನ್ರಿಪ್ಪ. ಶ್ರೀಗಂಧದ ಕೊಡ್ಡಾಗಿ ಗುರುವಿನ ಕಾಲಾಗ ನವಿಧಾನ. ಹೌದ್ರಿಪ್ಪ. ಗುರು ನೀ ಬಹಳ ದೊಡ್ಡವ ಇದ್ದೀಪ, ಹೌದ್ ಏನೇನು ಬೇಡದಿ ಶಿಕ್ಷಣ ಹತ್ತೀರ? ಏನು ಬೇಡದ್ರಿಪ್ಪ? ಪಾಂಡವರು ಕೊಟ್ಟಿ ಹೂ ಬೇಡ್ದಿ, ಹೌದಾ? ನಾಗರ ಬಾವಿ ಸಿತಾಳ ಬೇಡ್ದಿ, ಬೇಡ್ಯಾನ್ರಿಪ್ಪ. ಹೊರತಿ ಲಿಂಬ್ಯಾಳ ಗುಡ್ಡದ ಕಾಡ ಮೃಗವಾಗಿರ್ತಕ್ಕಂಥ ಹುಲಿ ಹಾಲನ್ನು ಬೇಡ್ದಿ. ಬೇಡ್ಯಾನ್ರಿಪ್ಪ. ಪಾಂಡವರು ಕೊಟ್ಟಿ ಹೂ ತಂದ, ನಾಗರ ಬಾವಿ ಸಿತಾಳ ತಂದ, ಹೌದ್ ಹೊರತಿ ಲಿಂಬ್ಯಾಳ ಗುಡ್ಡಕ್ಕೂ ಹೋಗಿ ಹುಲಿ ಹಾಲ ತಂದ. ತಂದ. ಮುಗ್ಧ ಮಾಳಿಂಗರಾಯ
ಬನ್ನಿಗೆ 1000 ಭಾಗ್ಯ ಬಿಳಜಾಳಗುಂತಿ ಮಡ್ಡಿ ಮೇಲೆ ಹಗಲಿ ಕಾಯ್ತಿದ್ದ. ಹೌದಾ ಅಂಗೈಗೆ 500 ಲಿಂಗ, ಮುಂಗೈಗೆ 300 ಲಿಂಗ, ಮಂಡೆಗೆ 1000 ಲಿಂಗ. ಹೌದ್ ಈರುಳು ಕ್ವಾನೂರು ಮಠ, ಶಿರಡೋನ್ ಮಠ, ಹೂನೂರು ಮಠ ತಿರುಗಾಡಿ ಗುರು ಸೇವೆ ಮಾಡ್ತಿದ್ ಮಾಳಪ್ಪ. ಹೌದ್ ಎಷ್ಟು ಶಿಷ್ಯ ಮುಗ್ದು ನೋಡ್ರಿ, ಎಷ್ಟು ಗುರುವಿನ ಕಾಲಾಗ ದುಡ್ದ. ಹೌದ್ ಹಿಂಗ ತಿರುಗಾಡಿ ಪರಿ ಹಗಲಿ ಭಾಗ್ಯ ಕಾಯುದು, ರಾತ್ರಿ ಗುರುವಿನ ಕಾಲಾಗ ಗುರುವಿನ ಪೂಜಾ ಪುನಸ್ಕಾರ ಅಂತ ಮಠಗಳು ತಿರುಗಾಡುದು. ಹೌದ್ ನನಗಾಗೆ ಇಟ್ಟು ನನ್ನ ಶಿಷ್ಯ ಮಾಡ್ತಂತ ಕರುಣೆ ಬರ್ಲಾರ್ದ, ಹೌದ್ ತಾಯಿ ಇರ್ಲಾರ್ದ ತಬ್ಬಲಿ ಮಕ್ಕಳಿಗೆ ಮರಿಗಳಿಗೆ ಊಡಕ್ ಮರಿಗಳಿಗೆಲ್ಲ ತಾನೇ ತಾಯಿ ಆಗಿ ಹೌದ್ ಮತ್ತೊಂದು ಕುರಿ ಕಟ್ಟಬಾಯಿ ಒಳಗೆ ಬಟ್ಟ ಹಾಕಿ ಕುರಿ ಹಾಲು ಉಣಿಸಿದ, ತಾನೇ ತಾಯಿ ಆದ. ಅದೇ ಕುರಿ ಹಿಂಡಿನೊಳಗ ಗದ್ದಿಗೆ ಮಾಡಿ ಗುರುನಾಥ ನೀ ಬಾಳ ದೊಡ್ಡವ ಅಂತೇಳಿ ನಿನ್ನ ಪೂಜೆ ಮಾಡಿ ಇಲ್ಲಿ ಹೋಮದ ಹೋಗಿ ಹಾಕಿದ. ಕೈಲಾಸದೊಳಗೆ ಕತ್ಲು ಬಿತ್ತು. ಹೌದ್ ಕೈಲಾಸದೊಳಗೆ ಕತ್ಲು ಬಿದ್ದೈತಿ. ಶಿವಪಾರ್ವತಿಯರು ಪಗಡಿ ಆಡುತ್ತಾ ಕೂತಾರ. ಹೌದ್ ಹೌದ್ರಿ ಪಗಡಿ ಕವಡಿ ಕಾಯಿ ಅಂಚಲ್ ಚೊಂಚಲು ಬೀಳಾಕತ್ತು. ಯಾಕೆ ಅಂಚಲ್ ಚೊಂಚಲು ಬೀಳಾಕತ್ತು ಅಂತೇಳಿ ಪಾರ್ವತಿ ಪರಮಾತ್ಮ ಕೇಳ್ದಕ್ಕರ, ಮರತೆ ಲೋಕದಾಗ ಮಾಳಿಂಗರಯ್ಯ ದೊಡ್ಡ ಶರಣದಾನ. ಹೌದ್ ಗುರು ಬೀರಪ್ಪನ ಕಾಲಾಗ ಆಳಾಗಿ ದುಡಿತಾನ. ಹೌದ್ ಗುರು ಬೀರಪ್ಪನ ಕಾಲಾಗ ಆಳಿನ ಆಳಾಗಿ ದುಡಿತಾನ ಶರಣ ಮಾಳಿಂಗರಯ್ಯ. ಕುರಿ ಒಳಗ ಕುರಿ ಹಿಂಡಿನೊಳಗ ಕುರಿ ದಡ್ಡಿ ಒಳಗ ಗದ್ದಿಗೆ ಮಾಡಿ ಅಲ್ಲಿ ಪೂಜಾ ಮಾಡಿ ಹೋಮದುಗಿ ಹಾಕ್ಯಾನ. ಆ ಹೋಮದುಗಿ ಕೈಲಾಸಕ್ಕೆ ಬಂದು ಕಾರಂಬ ಕತ್ಲೆ ಕೌದೈತಿ ಗೌದಿ ಸತಿ ಅಂತ ಹೇಳಿ ಪಾರ್ವತಿಗೆ ಹೇಳ್ದ. ಹೌದ್ ಕಾರಂಬ ಕತ್ಲಿ ಕೌದೈತಿ ಕತ್ಲಿ ಒಳಗತ್ತೆ ಸತಿ ಪಾರ್ವತಿಗೆ ಹೇಳ್ದಕ್ಕರ. ಅಂತ ಶರಣ ಮಾಳಿಂಗರನ್ನ ಸ್ವಂತೆ ನೋಡಿ ಬರ್ಬೇಕ, ನಡಿ ಹೋಗುನು ಅಂತೇಳಿ ಸತಿಪತಿ ಕೂಡ್ಕೊಂಡು ಬಂದ್ರು. ಅಂತ ಶರಣ ಮಾಳಿಂಗರನ್ನ ಸ್ವಂತ ನೋಡಿ ಬರುನು ಅಂತ ಸತಿಪತಿ ಕೂಡ್ಕೊಂಡು ಬಂದ್ರ. ಇದ್ರಾಗ ಮಾಳಿಂಗರಾಯಿಂದ ಏನ್ ತಪ್ಪೈತಿ ಅಂದ್ರಿ? ಇಲ್ರಿಪ್ಪ ಏನೇನು ತಪ್ಪಿಲ್ಲ. ಹೌದ್ ಸೀಗಿ ಮಠ ಶಿರಡೋನ ದಂಡಿಗೆ ಬರ್ಬೇಕಾದ್ರ ಇದ್ದ ರೂಪಲಿ ಹೋದ್ರ ಗುರುತ ಹಿಡಿತಾನ ಮಾಳಿಂಗರಾಯ್. ಬೇರೂಪ ಮಾಡ್ಕೊಂಡು ಹೋಗುನತ್ತೆ ರೂಪ ಬೇರೂಪ ಮಾಡ್ಕೊಂಡಾರ. ಹೌದ್ ಮುಪ್ಪಾವಸ್ಥೆ ಮುದುಕರಾಗ್ಯಾರ. ಹೌದ್ ಮಹಾರೋಗ ಮುಡಿಸ್ಕೊಂಡಾರ. ಹೌದ್ ಬೇಯಿಂಟೊಳ್ಳಿ ಮುರಿದು ಪರಮಾತ್ಮಗಾಗಿರ್ತಕ್ಕಂಥ ಮಹಾರೋಗದ ಮೇಲೆ ಕುಂಡಿರ್ತಕ್ಕಂಥ ನನ್ನ ಹೊಡಿಯು ಒಂದು ದಾಸಿ ಹೆಣ್ಮಗಳ ತರ ಸೇವಾ ಮಾಡ್ತಿದ್ದಳು ಸತಿ ಪಾರ್ವತಿ. ಹೌದ್ ಅವ್ರು ಎಲ್ಲಿ ಬಂದು ಕೂತ್ರು? ಎಲ್ರಿಪ್ಪ ಸೀಗಿ ಮಠ ಶಿರಡೋಣದ ಮಾಳಿಂಗರಾಯ್ ನೀರ್ ತರ್ತಿರ್ತಕ್ಕಂಥ ಹಳ್ಳದ ದಂಡಿಗೆ ಬಂದು ಕೂತಾರ. ಹೌದ್ ಹಳ್ಳದ ದಂಡಿಗೆ ಬಂದು ಕೂತಕ್ಕರ ಮಾಳಿಂಗರಾಯ ನೀರ್ ತರಕ್ ಹೋಗಿ ಅಂತವ್ರಿಗೆ ನೋಡಿ ಅವ್ರು ಕೂಡ 4 ಮಾತು ಮಾತಾಡಿ ಕಂಬಳಿ ಮಟ್ಟಿ ಒಳಗೆ ಕಟ್ಕೊಂಡು ತನ್ನ ನಾಲಿಗೆಲೆ ಶಿವ ಪರಮಾತ್ಮನ ಎಲ್ಲ ಆಗಿರ್ತಕ್ಕಂಥ ಮಹಾರೋಗ ಚರಾಚರ ನೆಕ್ಕಿ ಯಾಕಿ ಸೀಗಿ ಮಠ ಶಿರಡೋಣದಾಗ ತಂದಿಟ್ಟ ಗುರು ಬೀರಪ್ಪ ನೀ ಏನ್ ಮಾಡಿದಿ? ಏನ್ ಮಾಡಿದ್ರಿಪ್ಪ? ಏ ಹುಚ್ಚ, ಇಂಥ ರೋಗ ಆದದ್ದನ್ನ ಕೈಲಿ ಹಿಡ್ದಿ ಅಂದ್ರೆ ನಿನ್ನ ಕೈ ಹೊಲಸಾಗ್ಯಾವ. ಆಗ್ಯಾವ ಇಂಥ ರೋಗ ಆದದ್ದನ್ನ ನೀನು ಬಾಯಿಲೆ ಮಾತಾಡಿ ಅಂದ್ರೆ ನಿನ್ನ ಬಾಯಿ ಹೊಲಸಾಗ್ಯದ. ಆಗ್ಯಾದ ಇಂಥ ರೋಗ ಆದದ್ದನ್ನ ನಿನ್ನ ನಾಲಿಗೆಲಿ ನೆಕ್ಕಿ ಕಿವಾ ರಕ್ತ ಕುಡ್ದಿ ಅಂದ್ರ ನಿನ್ನ ಶರೀರ ಹೊಲಸಾಗ್ಯದ ಅಂತೇಳಿ ಸಿದ್ಧ ಬೀರಪ್ಪ ತಿರುಗಿ ಗ್ವಾಡಿ ಕಡೆ ಮೂತಿ ಮಾಡಿ ಕೂತ. ಹೌದ್ ನೀ ಆತ್ಮಜ್ಞಾನಿ ಹೋದಿಲ್ಲ, ಹೌದ್ರಿ ನೀ ಗುರು ದೊಡ್ಡ ಹೋದಿಲ್ಲ. ಶಿಷ್ಯ ಮಾಳಿಂಗರಾಯ ಅಂತ ಪರಮಾತ್ಮನ ಕೂಡ ಸರಸ ಪವಾಡ ಮಾಡಿದ್ದು. ನೀ ದೊಡ್ಡ ಗುರು ಇದ್ದಿ, ನಿನಗೆ ಹೆಂಗ ಗುರುತಾಗ್ಲಿಲ್ಲ? ಹೌದ್ ಸಿಟ್ಟಲೆ ತಿರುಗಿ ಕೂತಿ. ಹೌದ್ ಸಿಟ್ಟಲೆ ಸಿರುಗಿ ಕೂತಾಗ ಸಿದ್ಧ ಮಾಳಿಂಗರಾಯ ಏನ್ ಮಾಡ್ತಾನೆ? ಶರಣ ಮಾಳಿಂಗರಾಯ, ಏನ್ ಮಾಡಿದ್ರಿಪ್ಪ? ನನ್ನ ನಾಲಿಗೆ ಹೊಲಸಾಗಿಲ್ಲ, ನನ್ನ ಕೈ ಹೊಲಸಾಗಿಲ್ಲ, ನನ್ನ ಬಾಯಿ ಹೊಲಸಾಗಿಲ್ಲ, ನನ್ನ ಹೊಟ್ಟೆ ಹೊಲಸಾಗಿಲ್ಲ. ಈ ಗದ್ದಿಗೆ ಮೇಲೆ ಇದ್ದಿರ್ತಕ್ಕಂಥ ಅಲಗ ತಗೊಂಡು ಅಲಿಗಿನಾಟ ಆಡ್ತೇನೆ ಅಂತ ಬೆಳಗ ಒಂದು ಬಂಡೆಲಿಗೆಲ್ಲ ತುಂಡು ಮಾಡಿ ಹೋಗೋದು ಮಾಳಿಂಗರಾಯ. ಹೌದ್ 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 ಸತ್ತ ಕಾಪಾಡಕ್ ಪರಮಾತ್ಮ ಬಂದಾನ. ಹೌದ್ ಕಾಪಾಡಕ್ ಪರಮಾತ್ಮ ಬಂದಕ್ಕರ್ ಪಾರ್ವತಿ ಸೂರ್ಯೋದಯ ಹೆಂಗಾಯ್ತು? ಹೆಂಗ್ರಿಪ್ಪ? ಬೆನ್ನಿಂದ ಬೆಳಕು ಬಿತ್ತು. ಕರೆಸಿದ್ದ ಬೀರಪ್ಪನ ಗದ್ದಿಗೆ ಮೇಲೆ ಹೋಗಿ ಸೂರ್ಯನ ಕಿರಣ ಬಿದ್ದು. ಹೌದ್ ಏ ಕರುಣೆ ಇಲ್ಲದ ಕಟಕ ಗುರುನಾಥ ಅದ ಮಗ ಮಾಳಿಂಗರಾಯ್ ಬೆಳಗ ಅಲಿಗಿ ನಾಟ ಮಾಡಿ ಬಂಡಿ ಗಂಟ್ಲೆ ಅಲ್ಲಿಗೆಲ್ಲ ತುಂಡಾಗಿ ಬಿದ್ದವು. ಬೆನ್ನಿಂದ ಬೆಳಕು ಬಂದ ಗದ್ದಿಗೆ ಮೇಲೆ ಕೂತ್ರು ಇನ್ನೂ ನಿನಗ ಕರುಣೆ ಬರ್ಲಿಲ್ಲ. ಕರೆಸಿದ್ದ ಕಣ್ಣು ತೆರೆದು ನೋಡು ಶಿಷ್ಯನ ಕಡೆ ಅಂತ ಹೇಳಿ ಯಾವಾಗ ಪಾರ್ವತಿ ಹೇಳು ಅವಾಗ ತಿರುಗಿ ಶಿಷ್ಯನ ಕಡೆ ನೋಡಿದಿ. ಹೌದಾ? ನೀರೇ ಆತ್ಮಜ್ಞಾನಿ ಅದನ್ನಂತ ಹೇಳ್ತಿ. ಹೌದಾ? ಅಂತ ಆತ್ಮಜ್ಞಾನಿ ಇದ್ದಾವ್ ಇಂತಾದ ನೀ ತಿಳ್ಕೊಲಿಲ್ಲ. ಇದನ್ನ ಮುಗಿಸಿ ಅವತಾರಗಳು ಬಾಳ ಆಗ್ಯಾವ, ಕೆಲಸನು ಬಾಳ ಆಗ್ಯಾವ. ಹೌದ್ರಿಪ್ಪ? ಕೆಲಸ ಬಾಳ ಆಗಬೇಕಾದ್ರ ಹೆಂಗ ಬೀರ ದೇವ್ರ ನೀ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನೀ ಗಾಂಜಿಕ್ವಾರ ದೇವ್ರು, ಗಾರುಡಿಗೆ ವಿದ್ಯಾ ದೇವ್ರು, ಬುದ್ಧಿಕ್ವಾರ ದೇವ್ರು, ಸಿಟ್ಟಿನ ದೇವ್ರು. ಇಂಥ ಸಿಟ್ಟಿನ ಬೀರಪ್ಪ ನಾಗಟಾನ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ 4 ದಿಕ್ಕು ಸೋಸಿ ನೋಡಿದಿ. ಬಾಗಲಕೋಟೆ ಜಿಲ್ಲೆಯ ಮುದೋಳ ಸಮೀಪ ಮಂಟೂರದ ಕಣಿ ಮೇಲೆ ಮನೆಗಿರ್ತಕ್ಕಂಥ
ದೈತ ಕ್ವಾನೇಶ್ವರ ಎಲ್ಲಾ ತನ್ನ ಏರಿಯಾ ಸ್ನಾಳಗಿಡುವಿ ಬಿಟ್ಟಿದ್ದ, ಹೌದ್ರಿಪ್ಪ ಅಂದ್ರ ಹಾಳು ಮಾಡಿ ಬಿಟ್ಟಿದ್ದ. ಹೌದ್ ಆ ಕ್ವಾನೇಶ್ವರನ ಮರ್ದನ ಮಾಡಬೇಕಾದ್ರ ಹೌದ್ ನಿನಗೇನು ಬೇಕಾದು? ಏನ್ರಿಪ್ಪ ಪಂಚಡಂಗೆ ಬೇಕಾಯ್ತು, ರುಮ್ಮದ ಚೂರಿ ಬೇಕಾಯ್ತು, ಹೌದ್ ವಾಯು ಗಂಗಾಳ ನಿನಗ ಬೇಕಾಯ್ತು. ಹೌದ್